ಅಂದ್ರ ಹಳೆ ತನಕ ಇಲ್ಲೇ ಬಾ ಅಂತೇನ? ಚಿ 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 ಹಂಗ ಅನ್ನಕತ್ತಿಲ್ಲ ನಾನು. ಇಲ್ಲೇನೋ ಇರೋದು ಬೇಡ, ಎಲ್ಲರ ಬೇರೆ ಕಡೆ ಇರೋಣ. ದೊಡ್ಡ ಮನಿ ನೋಡಿ ಪಾರ್ಕಿಂಗ್ ಇರ್ಬೇಕಲ್ಲೇ, ಸ್ವಿಮ್ಮಿಂಗ್ ಪೂಲ್ ಇರ್ಬೇಕ, ದೊಡ್ಡ ಮನಿ ಇರ್ಬೇಕು, ಅಲ್ಲೇ ನಾನ ಮತ್ತ ನೀವಿರ್ಬೇಕು ಚಂದಾಗ. ಲೇ ನೀ ಹಗಲ್ ಕನಸು ಕಾಣ್ಬೇಡ. ನಾ ಹಳ್ಳಿ ಬಿಟ್ಟು ಬರೋ ಮಗ ಅಲ್ಲ. ಏನ್ ಕರಿತಾಳ ಅಂತಂದು ಕೈಯಾಗ ಬೇಕಿಟ್ಟು ಬಗಲಾಗ ಚಾಪಿ ಇಟ್ಕೊಂಡ್ ಹೋದ್ರ ನಮ್ಮ ಹಳ್ಳ್ಯಾಗ ಗಂಡಸ ಅನ್ನಂಗಿಲ್ಲ, ಮತ್ ಬ್ಯಾರೆ ಏನೋ ಅಂತಾರ. ಆದ್ರ ನಾ ನಿಮಗ್ ಗಂಡಸ ಅಂತೇನಲ್ಲ, ಮುದ್ದು ಅಲ್ಲ ರೀ ನಾವಿಲ್ಲಿದ್ರ ನಮ್ ಹುಡುಗರ ಎಜುಕೇಶನ್ ಚಲೋ ಆಕೈತಿ, ನಾವು ಆರಾಮಾಗಿರ್ಬೋದು. ಮತ್ ಏನಾದ್ರೂ ಬೇರೆ ಪ್ಲಾನ್ ಮಾಡ್ಬೋದ್ರಿ. ಕೇಳ್ರಿ ನನ್ ಮಾತ್ ಪ್ಲೀಸ್ ರೀ, ನಾವಿಲ್ಲೇ ಇರೋಣ ಪ್ಲೀಸ್ ರೀ. ನೋಡ್ರಿ ಅಕ್ಕ, ಸುಮ್ಮನೆ ಹಠ ಮಾಡಕ್ ಹೋಗ್ಬೇಡ. ನೀ ಎಷ್ಟೇ ಹೇಳಿದ್ರು ನಾ ಬದ್ಲಾಗಂಗಿಲ್ಲ. ಸುಮ್ಕ ನಾಳೆ ನಮ್ಮೂರ್ಗ್ ಬಂದ್ಬಿಡು. ಹಂಗಂದ್ರ ಇದ ಕೊನೆ ಮಾತ? ಹೌದು, ಒಂದ್ಸಲ ಅಲ್ಲ 10 ಸಲ ಹೇಳಿದ್ರು ನನ್ನ ನಿರ್ಧಾರ ಬದ್ಲಿ ಆಗಂಗಿಲ್ಲ. ನಿಮಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಂಗಿಲ್ಲ. ನಿಮಗ ಚಾಪಿ ದಿಬ್ಬ ಗತಿ. ಮಕ್ಕ ಹೋಗ್ರಿ. ಏ ರೇಖಾ, ನನ್ನ ಮಾತು ಕೇಳ. ಸರಿ. ದೋಸ್ತ ಏನ್ರ ಒಂದು ಕೆಲಸ ಇದ್ರ ನೋಡಪ್ಪ ನನಗೆ. ಎಷ್ಟಂತ ಇಲ್ಲೇ ಕುದಿರ್ತಿ ಹಳ್ಳ್ಯಾಗ? ಹೋಗುಂಬ ಹುಬ್ಳಿಗೆ ಎಷ್ಟು ಬೇಕು ನಿನ್ ಕೆಲಸ? ಹುಬ್ಳ್ಯಾಗ ಊರು ಬಿಟ್ಟು ಹಳ್ಳಿ ಬಿಟ್ಟು ಬರಕ್ ಆಗೋದಿಲ್ಲ, ಯಾಕಂದ್ರೆ ಅಪ್ಪಾರ ಒಬ್ರು ಅದಾರಲ್ಲ ಹೊಲ್ದಾಗ, ಅವ್ರು ಕೂಡ ನಾ ಹೆಲ್ಪ್ ಮಾಡ್ಬೇಕಾಗತ್ತೆ ಅವ್ರಿಗೆ. ಎಷ್ಟಂತ ದುಡಿತೀವಿ ಅದಕ್ಕೊಕ್ಕಿ ಬಾರಪ್ಪ ಹುಬ್ಳ್ಯಾಗ ಎಷ್ಟು ಬೇಕಷ್ಟು ಕೆಲಸ ಕೊಡಿಸ್ತೀನಿ. ನೀನು ಯಾಕೆ ಇದು ಮಾಡ್ತಿ? ಸಿಟಿಗೆ ಹೆಂಗೆ ಬರ್ಲಿಪ್ಪ, ಮನಿ ಬಿಟ್ಟು ಹೊಲ ಅದಾವು, ಎಮ್ಮೆ ಅದಾವು, ನಮ್ಮ ಆಕಳ ಅದಾವು. ಎಷ್ಟಂತ ಹಳ್ಳ್ಯಾಗ ಕುಂದ್ರೆ ಹೇಳಿ, ನಾನು ಮುಂದೆ ಹೋದೆ ಯಾವಾಗ? ಬಾ ದೋಸ್ತ, ಹೋಗಿದ್ ಕೆಲಸ ಏನಾತ? ಏನಾಗ್ಬೇಕು ಬಿಡ್ಲೆ, ಜೀವನದಾಗ ನಾವು ಅನ್ಕೊಳ್ಳೋದು ಒಂದು, ನಡೆಯೋದು ಒಂದು. ಹಂಗೇನಾತ ನನ್ನದು? ನನ್ನ ಹೆಂಡತಿ ಮದುವೆಯಾಗಿ ಇನ್ನೂ 4 ದಿವಸ ಆಗಿಲ್ಲ. ಬೆಳೆಸಿದ ಅಪ್ಪ ಅಣ್ಣನ ಬಿಟ್ಟು ಸಿಟ್ಯಾಗ ಮನಿ ಮಾಡೋಣ ಅನ್ನಕತ್ತಾಳ. ನಮ್ಮಪ್ಪ ಸಣ್ಣದಿರ್ತ ಬೆಳೆಸ್ಯಾನ. ನಮ್ಮ ಅಣ್ಣ ಹೆಗಲಿ ಕೊಟ್ಟು ನೌಕರಿ ಹಚ್ಚಾನ. ಅದನ್ನೆಲ್ಲ ಬಿಟ್ಟು ಹೆಂಗೆ ಸಿಟ್ಯಾಗ ಮನಿ ಮಾಡೋದು ಹೇಳಿ ಗೆಳೆಯ ನೀನು? ಹೋಗ್ಬೇಕಣ್ಣ. ಎಷ್ಟು ದಿನ ಅಂತ ಅಪ್ಪ ಹಾಕಿದ ಆಲೂನಾಗ ಇರ್ತೀಯಣ್ಣ. ಹೋಗ್ಬೇಕು, ನಿನ್ನ ಲೈಫು ಚೇಂಜ್ ಆಗತ್ತಣ್ಣ, ಅವ್ರ ಲೈಫು ಚೇಂಜ್ ಆಗತ್ತ. ಲೇ ಉತ್ಸ, ನಿನ್ನೊಂಥರ ಮಾತು ಕೇಳಿ ಎಷ್ಟೋ ಜನ ಹಳ್ಳಿಯಿಂದ ಸಿಟಿಗೆ ಹೋದರು, ಮತ್ತೆ ಹಳ್ಳಿಗೆ ಹೊಳ್ಳಿ ಬಂದಾರ. ಮತ್ತೆ ಅಂತದ್ರಾಗ ನನಗೆ ಅಲ್ಲಿಗೆ ಹೋಗಂತಿರಲ್ಲ. ಯಾರಲ್ಲಿ ಹಾಪ್ಸೊಳ ಮಕ್ಕಳ ನೀವು? ಅಲ್ಲ ದೋಸ್ತ, ಹೆಂಗ್ ಮಾತಾಡ್ತೀನಿ ನೀನು? ಅಲ್ಲ ನೀನು ಶಾನೆ ಆದಿ, ನೀನು ಶಾಲೆ ಕಲ್ತಿ, ಹಾ ನಿಂದು ನೌಕರಿ ಐತಿ. ಅಲ್ಲಿ ಹೋದಾರ ಅಲ್ತ ಪಲ್ತ ಕೆಲ್ಸಕ್ಕೆ ಹೋದಾರ ಅವ್ರು. ಹೋಗಿ ಒಂದು ದಿನಕ್ಕೆ ಹೊಳಿ ಬರೋರು ಅವ್ರು. ಅಂಥವ್ರ ಬಗ್ಗೆ ತಲೆ ಕೆಲ್ಸ್ಕೊಬೇಡ. ನಿಂದು ನೌಕರಿ ಕಾಯಂ ಐತಿ. ನಿನ್ ಹೆಂಡತಿನೂ ಶಾನೆ ಅದಳ, ಆಕಿನೂ ಓದಬೇಕದಾಳ. ತಿಳ್ಕೊ ಒಟ್ಟ. ನಮ್ಮಂತರ ಹಳ್ಳಿಯಾಗಿರೋರು ಇಲ್ಲಿ ಹೋಮ್ರು ನಾವು. ನೀವು ಸಿಟಿಯಾಗ ಸೆಟ್ಲ್ ಆಗ್ರಿ. ಎಷ್ಟು ದಿನ ಅಂತ ಬರ್ತಾರ ನಿಮ್ಮಪ್ಪ ನಿಮ್ಮವನ ಜೊತೆ? ಹಾ ಕಡೆತನ ಕುಡಿಯಾಕೆ ಏನೇನು ಹೆಂಡತಿ ಆಕೆ ಹೇಳೋದು ಕರೆ ಐತಿ. ಸುಮ್ಮನೆ ಇನ್ನು ಸಿಟಿಯಾಗ ಸೆಟ್ಲ್ ಆಗ್ಬಿಡು. ನಾವಂತೂ ಹೇಳುವಷ್ಟು ಹೇಳೋಣ, ಇದ್ರ ಮ್ಯಾಲ ನಿನ್ನ ಜೀವನ ನಿನ್ನ ಲೈಫ್ ಅಣ್ಣ. ನೋಡು ದೋಸ್ತ, ಇಲ್ಲೇ ಹೇಳಿದೊಟ್ಟು ಅರ್ಥ ಮಾಡ್ಕೊ. ನಿನಗೇನಾದ್ರೆ ನಿಮ್ಮಪ್ಪ ನಿಮ್ಮ ಅಣ್ಣ ನಿಮ್ಮ ಮಾತಿಗೆ ಬೇಕಾಗಿತ್ತು ಅಂತ ತಿಳ್ಕೊ. ಅವ್ರಿಗೆ ಇಷ್ಟ ಅಂತ ಕೊಡು, ತಿಂಗಳ ಜೀವನ ಸಾಕ್ತೈತೆ ಅವ್ರದ್ದು. ಆದ್ರೆ ನಿನಗೇನಂತೆ, ನೀವು ಮಾತ್ರ ಸಿಟಿಯಾಗ ಸೆಟ್ಲ್ ಆಗ್ರಿ. ಹಾ ನಾವು ಹೇಳೋಷ್ಟು ಹೇಳಪ್ಪ, ನಿನ್ನ ಜೀವನ ನಿನ್ನ ದಾರಿ. ಹಾ ಇಷ್ಟು ಹೇಳವೇ ನಿನಗೆ ತಿಳಿದ್ ಮಾಡಿ ನೀನು. ಹೌದು ದೋಸ್ತ? ಬರೋಬ್ರಿ. ನನ್ನ ತಲೆ ನುಸಾಗೈತಿ. ನೀವು ಮನೆಗೆ ಬರ್ತೀರನ? ಇಲ್ಲ ದೋಸ್ತ, ನಮ್ಮ ಕೆಲಸ ಬೇರೆ ಅದಾವ. ಆಯ್ತು, ಇದಕ್ಕಾಗಿಲ್ಲಪ್ಪ, ಇದಕ್ಕಾಗೆ ಮದುವೆ ಆಗಿಲ್ಲ ನಾ ಇನ್ನೂ. ಅಪ್ಪ ಅಣ್ಣ ಎಲ್ಲಿ ಹೋಗ್ಯಾನ? ಇಲ್ಲೇ ಹೊರಗೆ ಹೋಗ್ಯಪ್ಪ. ರೇಖಾವ್ನ ಕರ್ಕೊಂಡ್ ಬಂದೆಪ್ಪ. ಎಲ್ಲಿ ಕರ್ಕೊಂಬರ್ತಿ? ನಾ ಮೊದ್ಲ ಹೇಳಿದ್ದಲ್ಲ ನಿನಗೆ, ನಾ ಕರೆಯಕ್ಕೆ ಹೋಗಲ್ಲ ಅಂತಂದು. ಆದರೂ ನೀನು ಅಣ್ಣ ಸೇರಿ ನನ್ನ ಬಲವಂತ ಮಾಡಿ ಕಳಿಸಿದ್ರಿ. ಅಲ್ಲಿ ಹೋಗಿ ಈತ ಮರ್ಯಾದೆ ತಗೊಂಬಂದಂಗೆ ಆತ. ಯಾಕಪ್ಪ ಬರುದಿಲ್ಲ ಅಂತನ? ಬರ್ತಾಳಂತ, ಆದ್ರೆ ಆಕೆ 108 ಕಂಡೀಷನ್ ಆಗಾಕತ್ತಾಳ. ಅದಕ್ಕೆಲ್ಲ ನಾವು ಒಪ್ಕೊಳಕಾಗತ್ತೇನ? ಜಗದೀಶ, ಕಂಡೀಷನ್ ಏನಂತಪ್ಪ ಕಂಡೀಷನ್? ಅದಕ್ಕೆ ಅದನ್ನೆಲ್ಲ ಹೇಳಿದ್ರೆ ನಿಮ್ಮ ಮನಸ್ಸಿಗೂ ಬೇಜಾರು.
ಹೋಗ್ಲಿ ಬಿಡ್ರಿ. ಜಗದೀಶ ಬ್ಯಾಸ್ ಆಕೈತಿ ಅಂದ್ಕೊಂಡ್ರ ಸಂಸಾರ ನಡೆದಿತ್ತೇನೋ? ನನ್ನ ಕಡೆ ಹೇಳ್ಕೊಲಾರ್ದ ಮತ್ತೆ ನಾ ಕಡೆ ಹೇಳ್ಕೊತಿಪ್ಪ. ಹೇಳ್ಕೊಪ್ಪ ನಿನ್ ಹೆಂಡತಿ ಏನಂದ್ಲಂತ. ಕಸ್ತೂರಿ ರೀ ಎದಕ್ ಬಾಯ್ ಮಾಡತ್ರಿ? ಏನು ಗದ್ಲ? ಇಲ್ರಿ ರೇಖಾನ ಕರ್ಕೊಂಬ ಅಂತ ಹೇಳಿ ಕಳ್ಸಿದ್ವಲ್ರಿ ಜಗದೀಶನ್. ಹೋಗಿ ಭೇಟಿ ಆಗಿದ್ನಂತ್ರಿ. ಆಕೆನ ಇಲ್ಲಿಗ್ ಬರಾಕ ಒಂದಿಷ್ಟು ಕಂಡೀಷನ್ ಹಾಕಿ ಕಳ್ಸಾಳಂತ್ರಿ. ಏನಾತಪ್ಪ ಅಂತ ಕೇಳಿ ಹೇಳವಲ್ಲ ರೀ. ನೀವರ ಒಂದ್ ಮಾತು ಕೇಳ್ರಿ ಅವಂಗ. ಹೌದಾ ಜಗದೀಶ? ಏನದ? ಏನ್ ಕಂಡೀಷನ್ ಆಗ್ಯದ? ಅಣ್ಣ ಆಕಿ ನಮ್ಮ ಹಳ್ಳಿಗೆ ಜೀವನ ಮಾಡಕ್ಕೆ ಒಲ್ಲೆ ಅಂತ, ಬೇಕಾದ್ರೆ ನಾನು ಅಲ್ಲಿ ಹೋಗ್ಬೇಕಂತ. ಹೌದಾ? ಹೌದು, ಅದಕ್ಕೆ ನೀ ಏನು ಹೇಳಿದ್ವ? ಕಟ್ಟಿನ ತುಂಡು ಮಾಡ್ದಂಗ ಆಗಂಗಿಲ್ಲ ಅಂತ ಹೇಳಿ ಬಂದೆ. ಒಟ್ನಾಗ ಆಕಿಗೆ ನಿಮ್ ಕೂಡ ಇಡಕ್ಕೆ ಇಷ್ಟ ಇಲ್ಲ ಅಂತ. ಅಲೋ ಜಗದೀಶ, ಜಗದೀಶ ಒಂದ್ ನಿಮಿಷ ತಡಿಯೋ ಜಗು. ಮಾವಾರ ಏನ್ರಿ ಮಾವಾರ ಇದನ್ನ ಹಿಂಗಾದ್ರೆ ಮತ್ ಮುಂದೆ ಹೆಂಗ್ರಿ? ಒಟ್ಟೆ ಅವ್ರಿಗೆ ನಮ್ಮ ಕೂಡ ಇರಕ್ಕೆ ಇಷ್ಟ ಇದ್ದಂಗಿಲ್ಲ ತೋರು. ಈಗ ರೇಖಾ ಮಾತಾಡೋದು ನೋಡಿದ್ರ ಈ ಮನೆಗೆ ಒಟ್ಟಾಗಿ ಬರಂಗಿಲ್ಲ ಅಂತ ಅನ್ಸಾಕತೈತಿ. ಹಿಂಗಾದ್ರ ಬಾಳೆ ಹೆಂಗ್ರಿ? ಬಹುಶಃ ಆಕಿಗೆ ನಾವು ಈ ಮನ್ಯಾಗಿರೋದಕ್ಕೆ ಆಕಿಗೆ ಬರಕ್ಕೆ ಇಷ್ಟ ಇಲ್ಲ ಅನ್ಸಕತ್ತೈತಿ. ಯಾಕಂದ್ರೆ ಆಕಿ ಗಂಡು ಕಟ್ಟಿಸಿದ ಮನೆ ಇದೆ. ನಾವೇ ಎಲ್ಲಾರ ಬೇರೆ ದಾರಿ ನೋಡ್ಕೊಂಡ್ರಿ. ಹಂಗಂತೀರ? ನನಗೂ ನೀವು ಹೇಳೋದ ಬರೋಬ್ಬರಿ ಅನ್ಸಾತೈತಿ. ಎಷ್ಟಾದ್ರೂ ಆಕೆ ಓದಿಕ್ಕಿ ನಾವು ಓದ್ಲಾರ್ದವ್ರು. ಹಳ್ಳಾಗ 100-200 ರೂಪಾಯಿಕ ಜೀವನ ಮಾಡೋರು ನಾವು. ಆಕಿ ದಿನಕ್ಕೆ 1000 ರೂಪಾಯಿ ಅಂತಂದ ಜೀವನ ಮಾಡಕ್ಕಿ. ಆಕಿ ಕೂಡ ನಾವು ಹೊಂದ್ಕೊಳ್ಳೋದು ಆಕಿಗೆ ತ್ರಾಸ ಅನಿಸ್ತೈತಿ. ಅಲ್ದ ನಮ್ಮ ಐದನ ಜೀವನೂ ಹಾಳಾಗ್ತೈತ್ರಿ. ಬರೀ ನೀವು ಹೇಳ್ದಂಗ ಬೇರೆ ಕಡೆ ಎಲ್ಲ ಮೈ ನೋಡೋದಂತ. ನೀವ ನನ್ನ ಜೊತೆಗೆ ಅದಿರಲ್ಲ, ನನಗೇನು ಕಮ್ಮಿ ಆಕೈತಿ? ನಾ ಬೇರೆ ದಿನ ಬಾಳೆ ಮಾಡ್ತೀನಿ ನೋಡ್ರಿ. ಕಸ್ತೂರಿ, ನಮ್ಮ ಜೊತೆ ಅಪ್ಪನ ಕರ್ಕೊಂಡು ಹೋಗ್ಬೋಣ. ಯಾಕಂದ್ರೆ ಅವ್ರ ಗಂಡ ಹೆಂಡತಿ ಚಂದಾಗಿರ್ಲಿ ಅಂತ. ಯಾರ್ ಬೇಡ ಅಂತಾರ್ರಿ? ಮಾವಾರ್ಗರ ನಮ್ಮನ್ ಬಿಟ್ರಿ ಮತ್ತೆ ಇನ್ಯಾರ್ತಾರ್ರಿ? ನನ್ನ ಮಕ್ಕಳಾಗ ಅವರು ಒಬ್ರು ಅನ್ಕೋತೀನ್ರಿ. ನನಗೂ ತಂದಿಲ್ಲ, ಅವರು ನನ್ನ ತಂದೆ ಅನ್ಕೊಳೇನ್ರಿ. ಅವ್ರನ್ನ ಜೊತೆ ಕರ್ಕೊಂಡು ಹೋಗೋಣ್ರಿ. ಅತಿಗಾರ ಚಾ ತೊಂಬರಿ. ಎಲ್ಲದರ ಕೇಳಿಸೋದ ನೈವೇದ್ಯ? ಅತಿಗಾರ ಅಣ್ಣ ಎಲ್ಲಿ ಹೋದ್ರು?